I'm Dr. Mohan Kumar, consultant physician and DCP consultant at Revive Hospital, Mysore. ಸೊ ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಮಿಸಸ್ ಸಗಾಯ ಮೇರಿತ್ತು. ಇವರು ಮೂಲತಃ ಅರಸೀಕೆರೆ ಅವರು. ಈ ಪೇಷಂಟ್ ಬಗ್ಗೆ ಅವರ ಮುಂಚೆ ಏನಿತ್ತು, ಡಯಾಬಿಟೀಸ್ ಏನಿತ್ತು, ಜೊತೆಗೆ ಹಾರ್ಟ್ ಡಿಸೀಸಸ್ ಏನಿತ್ತು, ಅದಕ್ಕೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ವಿ, ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಗಾಯ ಮೇರಿ ಅನ್ನೋರು ಕಳೆದ 14 ವರ್ಷದಿಂದ ಡಯಾಬಿಟಿಕ್ ಆಗಿದ್ದಾರೆ. ಸೊ ಮೊದಲು ಇವ್ರದ್ದು ಏನಪ್ಪಾ ಇಷ್ಟ ಅಂದ್ರೆ, ಶಿ ಇಸ್ ಫ್ರಮ್ ಅರಸೀಕೆರೆ. ಅಲ್ಲೋಗಿ ತುಂಬಾ ಬೆವರ್ತಾ ಇದ್ರು, ಸುಸ್ತಾಗ್ತಾ ಇತ್ತು ಅಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ಸಿದ್ಧಾರ್ಥ ಹಾಸ್ಪಿಟಲ್. ಅಲ್ಲಿ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿ ಎಕೋ ಮಾಡಿದಾಗ ಅವ್ರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಇದೆ, ಇಮಿಡಿಯೇಟ್ ಆಗಿ ಆಂಜಿಯೋ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಆಂಜಿಯೋ ಮಾಡಿಸಿದಾಗ 3 ವೆಸಲ್ಗಳು ಬ್ಲಾಕ್ ಆಗಿದೆ ಅನ್ನತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ 3 ವೆಸಲ್ ಬ್ಲಾಕ್ ಆಗಿದೆ, ಇಮಿಡಿಯೇಟ್ ಆಗಿ ಬೈಪಾಸ್ ಮಾಡಬೇಕು, ಬೇರೆ ಇದಕ್ಕೆ ಇನ್ನೇನು ದಾರಿ ಇಲ್ಲ, ಏನು ಸ್ಟಂಟ್ ಹಾಕಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ, ಬೈಪಾಸ್ ಮಾಡಿಸ್ಬೇಕು ಅಂತ ಅವ್ರು ಏನ್ ಮಾಡಿದ್ದಾರೆ. ಸೆಕೆಂಡ್ ಒಪಿನಿಯನ್ ನಾರಾಯಣ ಹೃದಯಾಲಯಕ್ಕೆ ಹೋಗಿದ್ದಾರೆ. ಅಲ್ಲೂ ಸಹ ಇಮಿಡಿಯೇಟ್ ಬೈಪಾಸ್ ಮಾಡಬೇಕು, ದೇರ್ ಇಸ್ ನೋ ಟೈಮ್, ತಕ್ಷಣ ಬೈಪಾಸ್ ತಗೊಳ್ಳಿ, ಇಲ್ಲ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ. ಅದಾದ ನಂತರ ಅವ್ರ ಮಗ ಅವ್ರು ಏನ್ ಮಾಡಿದ್ದಾರೆ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ಬಿಟ್ಟು ನಮ್ಮ ಹಾಸ್ಪಿಟಲ್ ಬಗ್ಗೆ ಮತ್ತೆ ನನ್ನ ಬಗ್ಗೆ ತಿಳ್ಕೊಂಡು ಈ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಅಲ್ಲಿ ಅವ್ರಿಗೆ ECP ಥೆರಪಿನ 35 ಸೆಷನ್ ಕೊಟ್ಟಿದ್ದೀವಿ ಕಳೆದ 20 ದಿನ ಇಲ್ಲೇ ಹಾಸ್ಪಿಟಲ್ ಇರಿಸ್ಕೊಂಡು. ಜೊತೆಗೆ ಕಂಪ್ಲೀಟ್ ಡಯಾಬಿಟಿಸ್ ಇವ್ಯಾಲ್ಯೂಯೇಷನ್ ಮಾಡಿ ಅವ್ರದ್ದು HbA1c ಬಂದಾಗ 9.2 ಇತ್ತು. ಇವಾಗ ಹಾಸ್ಪಿಟಲ್ ಅಲ್ಲಿ ವೆರಿ ಗುಡ್ ಕಂಟ್ರೋಲ್, ಇನ್ಫ್ಯಾಕ್ಟ್ ಫಾಸ್ಟಿಂಗ್ ಅರೌಂಡ್ 70 to 100 ಬರ್ತಾ ಇದೆ, ಪೋಸ್ಟ್ ಬ್ರಾಂಡಿಯಲ್ ಲೆಸ್ ದೆನ್ 150 ಬರ್ತಾ ಇದೆ, ಶುಗರ್ ಕಂಟ್ರೋಲ್ ಕೂಡ ಆಗಿದೆ. ಅದ್ರ ಜೊತೆಗೆ ಅವ್ರಿಗೆ ಏನಿರ್ತಾ ಇತ್ತು, ನಡಿಬೇಕಾದ್ರೆ ಸುಸ್ತಾಗಂಥದ್ದು, ಬೆವರದಂಥದ್ದು ಅಥವಾ ಡಿಸ್ಕಂಫರ್ಟ್ ಆಗ್ತಾ ಇರೋದು ಕಂಪ್ಲೀಟ್ ಆಗಿ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇದೊಂದು ECP ಅನ್ನೋದು ನಾವೆಲ್ ಟ್ರೀಟ್ಮೆಂಟ್ ಫಾರ್ ಕರೋನರಿ ಆರ್ಟರಿ ಡಿಸೀಸ್. ಪೇಷಂಟ್ಸ್ಗೆ ಯಾರಿಗೆ ಬೈಪಾಸ್ ಮಾಡಿಸಕ್ಕೆ ಇಂಟ್ರೆಸ್ಟ್ ಇರೋಲ್ವೋ, ಅಥವಾ ಕೆಲವರಿಗೆ ಬೈಪಾಸೇ ಮಾಡೋಕ್ಕಾಗಲ್ಲ, ಅಥವಾ ಸ್ಟಂಟು ಕೂರ್ಸಕ್ಕಾಗಲ್ಲ, ಇಂಥವ್ರಿಗೆ ಇದೊಂದು ಬೋನ್ ಅಂತಾನೆ ಹೇಳ್ಬೋದು. ನಾನ್ ಇನ್ವೇಸಿವ್ US FDA ಅಪ್ರೂವ್ಡ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಇದರಿಂದ ಅಪಾರ್ಟ್ ಫ್ರಮ್ ಕರೋನರಿ ಆರ್ಟರಿ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್, ದೇಹದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ವೆಯ್ಟ್ ಲಾಸ್ ಇರ್ಬೋದು, ಅಥವಾ ಪರ್ಫ್ಯೂಷನ್ ಟು ಲಂಗ್ಸ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಆರ್ಗನ್ಸ್ ಎಬೌವ್ ದ ವೇಸ್ಟ್ ಇನ್ಕ್ಲೂಡಿಂಗ್ ಬ್ರೈನ್, ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಓವರ್ ಆಲ್ ಪೇಷಂಟ್ ವೆಲ್ ಬೀಯಿಂಗ್ ಚೆನ್ನಾಗಿರುತ್ತೆ. ಇವಾಗ ಸಗಾಮೇರಿ ಅವ್ರ ಹಸ್ಬೆಂಡ್ ಅವ್ರು ಮಾತಾಡ್ತಾರೆ, ಅವ್ರ ಅನುಭವ ಏನಿತ್ತು, ಇಲ್ಲಿ ಬರಕ್ ಮುಂಚೆ ಏನಾಯ್ತು ಎಲ್ಲನ ನೀವು ಮಾತಾಡಿ. ಸಗಾಮೇರಿ ಅವ್ರ ಹಸ್ಬೆಂಡ್ ಅಂತ ಸರ್, ನಾವು ಒಂದಿನ ನೈಟಲ್ಲಿ ಸಿಕ್ಕಿದ್ದಂಗೆ ಉಸಿರು ಕಟ್ಟಂಗೆ ಆಗ್ಬಿಡ್ತು ಇವ್ರಿಗೆ, ಒಂದು 2 months ಬ್ಯಾಕು. ಅವಾಗ ನಾವು ಸುಮ್ಮನೆ ಇದ್ವಿ, ಮಾತ್ರ ನೆಕ್ಸ್ಟ್ ಡೇನು ಹಂಗೆ ಆಗೋಯ್ತು. ಅವಾಗ ನಮ್ಗೆ ಡೌಟ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಕೋ ಟೆಸ್ಟ್ ಮಾಡಿಸ್ತೀವಿ. ಅಲ್ಲಿ ಎಕೋ ಟೆಸ್ಟಲ್ಲಿ ಏನಾದರೂ ಸ್ವಲ್ಪ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ನೀವು ಡಾಕ್ಟರ್ ಹತ್ರ, ಬೇರೆ ಡಾಕ್ಟರ್ ಹತ್ರ ತೋರಿಸಿ ಅಂದರು. ನಾವು ಸಿದ್ಧಾರ್ಥ ಹಾಸ್ಪಿಟ್ಲಿಗೆ ಹೋದ್ವಿ, ತುಮಕೂರು. ಅಲ್ಲಿ ಎಲ್ಲ ಆಂಜಿಯೋಗ್ರಾಮ್ ಮಾಡಿ ನೋಡಿ, ಇಲ್ಲ ಇದು ಒಳಗಡೆ ಇದು ಸೆನ್ಸಸ್ ಭಾಳ ತೆಳುವಾಗಿದೆ, ಆಂಜಿಯೋಗ್ರಾಮ್ ಮಾಡೋಕ್ಕೂ ಆಗಲ್ಲ, ಈಗ ಸೆಂಟ್ ಹಾಕೋಕ್ಕೂ ಆಗಲ್ಲ, ಇದಕ್ಕೆ ಆಪ್ರೇಷನ್ ಮಾಡಬೇಕು, ನೀವು ನೋಡಿ 10 days ಟೈಮ್ ಕೊಡ್ತೀವಿ ಅಂತ ಮಾತ್ರೆ ಎಲ್ಲ ಕೊಟ್ಟರು. ಆಮೇಲೆ ನಮ್ಮ ಅಳಿಯವರು ಸ್ವಲ್ಪ ಇದಾಗಿ ಮೈಸೂರಿಗೆ ನಾರಾಯಣ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರು. ಅಲ್ಲಿ ಬಂದರೆ ಅವರು ಅದೇ ಹೇಳಿ, ಅವರಾರ ಒಂದು 10 days ಟೈಮ್ ಹೇಳಿದ್ರು, ಇವರು ಒಂದು 5 days ಮಾಡಿಸ್ಬೇಕು, ಇಲ್ಲೇ ಪೇಷಂಟು ನಿಮ್ಮ ಕೈಗೆ ಸಿಗಲ್ಲ. ಅವಾಗ ಇನ್ನೇನು ಮಾಡೋದು ಅಂತ ಮಾಡ್ಬೇಕಾದ್ರೆ ನಮ್ಮ ಅಳಿಯವರು ನೆಟ್ಟಲ್ಲಿ ಎಲ್ಲ ಚೆಕ್ ಮಾಡಿ, ಡಾಕ್ಟ್ರು ಮೋಹನ್ ಕುಮಾರ್ ಸರ್ದು ಇದು ಇಮಿಡಿಯೇಟ್ಲಿ ಬಂದ್ವಿ ಸರ್. ಅಲ್ಲಿಂದ ಬಂದಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಇವಾಗ ಭಾಳ ಒಂಥರ ಇದಾಗಿದ್ದಾರೆ. ಒಂದು ಸರಿನೂ ಒಂದು ಸುಸ್ತು, ನೋವು, ಇದು ಎದುರಿಸ್ರು ಏನೂ ಇಲ್ಲ ಇದುವರೆಗೂ. ಇವಾಗ ನಡೀತಾರೆ, ಎಲ್ಲ ಮಾಡ್ತಾರೆ. ಇವಾಗ ನಮಗೂ ಏನೋ ಒಂದು ಸಫಿಷಿಯೆಂಟ್ ಆಗಿದೆ, ಇವ್ರಿಗೂ ಅಷ್ಟೇ ಏನೋ ಒಂಥರ ಹೊಸ ಇದು ಬಂದಂಗೆ ಆಗಿದೆ. ವೆಯ್ಟ್ ಲಾಸ್ ಆಗಿದೆ, ಅಂದರೆ ಶುಗರ್ ಎಲ್ಲ ಕಂಟ್ರೋಲ್ಗೆ ಬಂದಿದೆ. ಶುಗರ್ಗೂ ಎಲ್ಲ ಅವರು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಹೇಳಿಮ್ಮ, ನಿಮ್ಮ ಅನುಭವ ಏನಾದರೂ ಇದ್ರೆ ಮುಂಚೆಗೂ ಈಗ ಹೇಗೆ ಅನ್ನಿಸ್ತಾ ಇದೆ? ಮುಂಚೆಗಿಂತ ಈಗ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಓಡಾಡ್ತಿದ್ದೀನಿ. ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ECP ಎಲ್ಲ ಚೆನ್ನಾಗಿ ಮಾಡಿದ್ರು, ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಗಿದ್ದೀನಿ. ಎಲ್ಲರೂ ಬಹಳ ಒಂದ್ ಕಡೆಯಿಂದ ಎಲ್ಲರೂ ಬಹಳ ಆಗ್ತಿದೆ, ನಡೆಯಕ್ಕೆ ಆಗ್ತಿರ್ಲಿಲ್ಲ. ಸೊ ನಡಿಯೋಕ್ಕಾಗ್ತಿಲ್ಲ, ಅವಾಗ ನಡೀತಿದ್ದೀರಾ, ಆಕ್ಟಿವ್ ಆಗಿದ್ದೀರಾ, ವೆಯ್ಟ್ ಲಾಸ್ ಆಗಿದ್ದೀರಾ, ಶುಗರ್ ಕಂಟ್ರೋಲ್ ಬೆಟರ್ ಆಗಿದೆ. ಸೊ ಓವರ್ ಆಲ್ ಶಿ ಇಸ್ ವೆರಿ ಸ್ಯಾಟಿಸ್ಫೈಡ್.
ಈ ರೀತಿ ನಾವಲ್ ECP ಥೆರಪಿ ಅನ್ನೋದು ಎಷ್ಟೋ ಪೇಷಂಟ್ಗಳಿಗೆ ಇದ್ರ ಬಗ್ಗೆ ಸಾಕಷ್ಟು ಅರಿವು ಇಲ್ಲ, ಅಥವಾ ಡಾಕ್ಟರ್ಸ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಅಷ್ಟ್ರ ಮಟ್ಟಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಪ್ರತಿಯೊಬ್ಬರು ECP ಥೆರಪಿ ಇರ್ಬೋದು ಅಥವಾ ಪ್ರಾಪರ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಅಂತ ಇರ್ಬೋದು, ಇದನ್ನ ಪ್ರಾಪರ್ ಆಗಿ ಮಾಡಿದ್ರೆ ಡಯಾಬಿಟೀಸ್ ಇಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ ತಡೆಗಟ್ಟಬಹುದು. ಅದ್ರ ಜೊತೆಗೆ ವಿತೌಟ್ ಬೈಪಾಸ್ ಸರ್ಜರಿ ಕರ್ನರಿ ಆರ್ಟರೀಸ್ ಅಲ್ಲಿ ಏನ್ ಬ್ಲಾಕೇಜಸ್ ಇರುತ್ತೆ ಅದನ್ನ ನ್ಯಾಚುರಲ್ ಆಗಿ ಬೈಪಾಸ್ ಮಾಡಂತ ಈ ವಿಧಾನದ ಇದನ್ನ ಪ್ರತಿಯೊಬ್ಬರು ಪಡ್ಕೋಬೇಕು. ಇದ್ರ ಬಗ್ಗೆ ಡಾಕ್ಟರ್ಸು ಗಮನ ಕೊಡಬೇಕಾಗಿದೆ. ಅಂಡ್ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಾದಾಗ ಬೇರೆ ಎಷ್ಟೋ ಪೇಷಂಟ್ಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.